ಇವತ್ತು ನಾನು ಭರ್ತೃಹರಿಯ ನೀತಿ ಶ್ಲೋಕಗಳು, ನೀತಿ ಶತಕ ಅಂತೇನಿದೆ, ಆ ನೀತಿ ಶತಕವನ್ನು ಬರೀಲಿಕ್ಕೆ ಏನು ಕಾರಣ ಅನ್ನುವಂಥ ಕಥೆಯನ್ನು ಹೇಳ್ತೀನಿ. ನಮಗೆಲ್ಲ ಗೊತ್ತು, ಭರ್ತೃಹರಿ 3 ಶತಕಗಳನ್ನು ಬರೆದಿನಂತೆ, ತ್ರಿಶತಕಗಳು ಅಂತ. ನೀತಿ ಶತಕ, ಶೃಂಗಾರ ಶತಕ, ವೈರಾಗ್ಯ ಶತಕ. ನೀತಿ ಶತಕ ತುಂಬ ಪ್ರಖ್ಯಾತವಾಗಿರುವಂಥದ್ದು. ನೀತಿಯ ಶ್ಲೋಕಗಳು, ಮಿತ್ರ ಹೇಗಿರಬೇಕು, ವಿದ್ಯೆಯ ಮಹತ್ವ, ದಾನ ಯಾಕೆ ಮಾಡ್ತಾರೆ, ದಾನದ ಪುಣ್ಯ ಏನು, ಫಲ ಏನು, ಸಜ್ಜನರು ದುರ್ಜನರು, ಈ ಥರ ಹಲವಾರು ವಿಷಯಗಳ ಬಗ್ಗೆ ಭರ್ತೃಹರಿ ಬರೆದಿದ್ದಾನೆ. ಭರ್ತೃಹರಿ ಕೇವಲ ಕವಿ ಅಷ್ಟೇ ಅಲ್ಲ, ಅವನೊಬ್ಬ ರಾಜ. ಅವನು ಆ್ಯಕ್ಚುಲಿ 3 ಏನು ಶತಕಗಳನ್ನು ಬರೆದಿದ್ದಾನೆ. ಮೊದಲನೆಯ ಶತಕ ಅವನು ಬರೆದಿದ್ದು ಶೃಂಗಾರ ಶತಕ. ಪ್ರೀತಿ, ಪ್ರೇಮ, ಪ್ರಣಯಗಳು, ನಿಜವಾಗಿರ್ತಕ್ಕಂಥ ಆಕರ್ಷಣೆಗಳು, ಪರಸ್ಪರ ಯಾವ ರೀತಿ ಪ್ರೀತಿ ಆಗುತ್ತೆ ಹುಡುಗ ಹುಡುಗಿಗೆ, ಆ ರೀತಿಯಾಗಿರ್ತಕ್ಕಂಥ ಒಂದು ಶೃಂಗಾರ ಶತಕ. ಅವನ ವಯಸ್ಸಿನ ನಡುವೆ ಬಂದಾಗ, ಅಂದರೆ ಸಾಮಾನ್ಯ 25ರಿಂದ 45 ಆ ಸಮಯದಲ್ಲಿ ನೀತಿ ಶತಕವನ್ನು ಬರೆದ ಅಂತ. 45 ದಾಟಿದ ಮೇಲೆ ವೈರಾಗ್ಯ ಶತಕವನ್ನು ಬರೆದ ಅಂತ. ಯಾಕೆ ಹಾಗೆ ಅಂತಂದರೆ, ಅವನು ಆ್ಯಕ್ಚುಲಿ ಭರ್ತೃಹರಿ 45-47 ವರ್ಷ ಆಗಿತ್ತು. ಅವನು ಕಾಡಿನಲ್ಲಿ ಹೋಗ್ತಾ ಇದ್ದ. ರಾಜನಿಗೆ ಸಾಮಾನ್ಯ ಯಾವಾಗಲೂ ಕೂಡ ಪ್ರಾಣಿಗಳನ್ನು ಬೇಟೆಯಾಡುವಂಥದ್ದು, ಎಲ್ಲಿ ದುಷ್ಟ ಪ್ರಾಣಿಗಳು ಅವತ್ತಿನ ಕಾಲದಲ್ಲಿ ಹುಲಿ, ಸಿಂಹಗಳು ಅಥವಾ ಚಿರತೆಗಳು ನುಗ್ಗತ್ತೆ ಮಾಡತ್ತೆ, ಮನುಷ್ಯರ ಸಂಖ್ಯೆಗೆ 10 ಪಟ್ಟು ಅವೆಲ್ಲ ಕಾಡು ಪ್ರಾಣಿಗಳು ಇರ್ತಾಯಿದ್ವು. ಅವುಗಳನ್ನು ಬೇಟೆಯಾಡುವಂಥದ್ದು ಒಂದು ರೀತಿ ವಿನೋದ ಮತ್ತು ವ್ಯಾಯಾಮ ಎರಡೂ ಕೂಡ ಇತ್ತು. ರಾಜರಿಗೆ ಅದೆಲ್ಲ ಅಭ್ಯಾಸ ಇತ್ತು. ಅವನು ಮಾಡ್ತಾ ಇದ್ದಂತೆ ಅವನು ಮಧ್ಯಾಹ್ನದ ಹೊತ್ತಾಯಿತು. ಒಬ್ಬರು ಸ್ವಾಮೀಜಿಗಳು ಸಿಕ್ಕಿದ್ರು ಎದುರುಗಡೆಯಲ್ಲಿ. ತಕ್ಷಣ ರಾಜ ಅವನಿಗೆ ತನ್ನ ವಿನಯವನ್ನು ತೋರಿಸ್ತಾ ನಮಸ್ಕಾರ ಮಾಡ್ತಾನೆ. ಆಮೇಲೆ ದಯವಿಟ್ಟು ಬನ್ನಿ ನಮ್ಮ ಅರಮನೆಗೆ ಅಂಥೇಳಿ ರಾಜ್ಯಕ್ಕೆ ನಿಮಂತ್ರಣವನ್ನು ಕೊಡ್ತಾನೆ. ಸನ್ಯಾಸಿಗಳು, ಇಲ್ಲಪ್ಪ ನೀನು ತುಂಬ ಚೆನ್ನಾಗಿರುವಂಥ ರಾಜ್ಯಭಾರ ಮಾಡ್ತಾ ಇದೆಯಾ, ನೀನು ಒಳ್ಳೆಯವನು ಅಂತ ನನಗೆ ಗೊತ್ತು, ನಿಂಗೆ ನಾನೊಂದು ವಿಶೇಷವಾಗಿರುವಂಥ ಹಣ್ಣನ್ನು ಕೊಡಬೇಕು ಅಂತ ನನಗೆ ಅನಿಸತ್ತೆ, ಕೊಡಿ ಸ್ವಾಮಿ ಅಂತಾನೆ. ಜೇಬಿನಿಂದ ತೆಗೆದು ಒಂದು ಮಾವಿನ ಹಣ್ಣು, ಕರೆಕ್ಟಾಗಿ ಏಪ್ರಿಲ್ ಮೇ ತಿಂಗಳು, ಒಳ್ಳೆಯ ಹಣ್ಣಿತ್ತು, ಹಣ್ಣನ್ನು ಕೊಡ್ತಾನೆ. ತಗೊಂಡು ನಮಸ್ಕಾರ ಮಾಡಿ ಹೊರಡಬೇಕು ಅನ್ನೋ 1 ನಿಮಿಷ. ರಾಜ, ನೀನು ಇಷ್ಟು ಒಳ್ಳೆಯ ರಾಜ, ನಿನ್ನ ಆಯಸ್ಸು ಹೆಚ್ಚು ಕಮ್ಮಿ ಇವಾಗ 45-47, ಮನುಷ್ಯರಿಗೆ 100 ವರ್ಷ ಅಂತ ಸಾಮಾನ್ಯ ನಾವು ಹೇಳ್ತೀವಿ. ಈ ಹಣ್ಣನ್ನು ನೀನು ಯಾರು ತಿಂತಾರೋ ಅವರು ಇಲ್ಲಿಂದ ಇನ್ನು 100 ವರ್ಷ ಬದುಕ್ತಾರೆ. ಹಾಗಾಗಿ ನಿನ್ನಂಥ ಒಳ್ಳೆಯ ರಾಜ ಈ ಭೂಮಿ ಮೇಲೆ ಇರಬೇಕಪ್ಪ. ಹಾಗಾಗಿ ಈ ಹಣ್ಣನ್ನು ನೀನೇ ತಿನ್ನಬೇಕು. ಹಾಗಾಗಿ ಈ ಹಣ್ಣಿನ ಮಹತ್ವ ಇದು ಅಂತ ಹೇಳಿ ವಾಪಸ್ ಮತ್ತೊಂದು ಸರಿ ಆಶೀರ್ವಾದ ಮಾಡ್ತಾನೆ. ರಾಜ ಭರ್ತೃಹರಿ ಯೋಚನೆ ಮಾಡ್ತಾನೆ, ಹೋಗ್ಬೇಕಾದ್ರೆ ಖುಷಿಯಾಗತ್ತೆ ಅವನಿಗೆ. ಒಬ್ಬ ಇಂಥ ಒಳ್ಳೆಯ ಹಣ್ಣು ಸಿಕ್ತಲ್ಲ, ಅಂದರೆ ಈಗ ನನಗೆ 45-47, ಇಲ್ಲಿಂದ ಮುಂದಕ್ಕೆ 100 ವರ್ಷ ಬದುಕ್ತೀನಿ. ಆದರೆ ಅವನಿಗೆ ಮನಸ್ಸಿನಲ್ಲಿ ತಕ್ಷಣ ಅನ್ನಿಸ್ತು, ನನ್ನ ಹೆಂಡತಿಗೂ ಸಾಮಾನ್ಯ ಮನುಷ್ಯರಿಗೆ 100 ವರ್ಷ ಅಂತಾದಾಗ ನಾನು 150 ವರ್ಷ ಬದುಕಿ ನನ್ನ ಹೆಂಡತಿ ಬೇಗ ಸತ್ತೋಗ್ಬಿಟ್ರೆ, ಅವಳು ಸಾಯುವಂಥದ್ದನ್ನು ನಾನು ನೋಡಬಾರ್ದು, ನೋಡೋಕ್ಕಾಗಲ್ಲ. ನಮ್ಮ ಪ್ರೀತಿ ಪಾತ್ರರನ್ನು ನಾವು ಕಣ್ಣಾರೆ ಸಾಯುವಂಥದ್ದು ನೋಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನ್ನ ಹೆಂಡತಿ ಬೇಕಾದರೆ ಅವಳು ಬದುಕಲಿ, ಅವಳು 38-40 ವರ್ಷ, ಅವಳು 100 ವರ್ಷ ಬದುಕಲಿ, ಪರವಾಗಿಲ್ಲ, ಅವಳ ಕಣ್ಣೆದ್ರಲ್ಲಿ ನಾನು ಸತ್ತರೂ ತೊಂದರೆ ಇಲ್ಲ ಅಂದ್ಕೊಂಡು ಮನಸ್ಸಲ್ಲಿ ಯೋಚನೆ ಮಾಡ್ತಾ ಮನೆಗೆ ಬರ್ತಾನೆ. ಅರಮನೆಗೆ ಬಂದು ಪ್ರಿಯೆ ಅಂತ ಕರೀತಾನೆ. ಬಂದೇ ರೀ ಅಂದ್ಕೊಂಡು ಅವಳು ಬರ್ತಾಳೆ. ನೋಡು, ಇದೊಂದು ವಿಶೇಷವಾಗಿರುವಂಥ ಹಣ್ಣು, ಇವತ್ತು ಕಾಡಿನಲ್ಲಿ ಒಬ್ಬರು ಸ್ವಾಮೀಜಿಗಳು ಕೊಟ್ಟರು. ಏನು ರೀ ಅದು ಅಂಥ ವಿಶೇಷ ಅಂತ ಕೇಳಿದ್ರು. ನೋಡು, ಇದನ್ನು ತಿಂದವರು ಇವತ್ತಿನಿಂದ 100 ವರ್ಷ ಬದುಕ್ತಾರಂತೆ, ಅಂಥ ವಿಶೇಷವಾಗಿರೋ ಹಣ್ಣು. ನೋಡು, ನಿನ್ನ ಕಣ್ಣೆದರಲ್ಲಿ ನಾನು 100 ವರ್ಷ ನಾನು ಬದುಕಿರೋದಕ್ಕೆ ಸಾಧ್ಯ ಆಗಲ್ಲ, ನನಗೆ 147, 148 ಆಗಿಬಿಡುತ್ತೆ. ಹಾಗಾಗಿ ನೀನು ತಿನ್ಬೇಕಿದನ್ನು ಅಂದ್ಕೊಂಡು ಅವನು ರಾಜ ಭರ್ತೃಹರಿ ಆ ಕಡೆಗೆ ಹೋಗ್ಬಿಡ್ತಾನೆ. ರಾಣಿ ಯೋಚನೆ ಮಾಡ್ತಾಳೆ, ಅವಳಿಗೂ ಇವಾಗ 38-40 ವರ್ಷ. ಹೌದು, ನಾನು ಇವಾಗ 140 ತನಕ ಬದುಕ್ಬೋದು ಈ ಹಣ್ಣನ್ನು ತಿಂದರೆ. ಆದರೆ ನನ್ನೊಬ್ಬ ಅಂಗರಕ್ಷಕ ಇದ್ದಾನಲ್ಲ, ಸೆಕ್ಯೂರಿಟಿ ಗಾರ್ಡ್, ಅವನನ್ನು ಕಂಡ್ರೆ ನನಗೆ ತುಂಬ ಇಷ್ಟ. ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ, ನಮ್ಮ ಮನೆಯವರಿಗಾಗಲೇ 45-47 ಆಗ್ಬಿಡ್ತು ಅಂದ್ಕೊಂಡು ಗೊತ್ತಿಲ್ಲದಿರೋ ರೀತಿಯಲ್ಲಿ ಬಾಯ್ಲಿ ಅಂಥೇಳಿ ಅವನು ಅಂಗರಕ್ಷಕ ಬರ್ತಾನೆ. ಯಾಕೆಂದರೆ ಮಾತುಗಳನ್ನು ಕೇಳಿಸ್ಕೊಳ್ಳಲ್ಲ, ಹೊರಗಡೆ ಎಲ್ಲೋ ಇರ್ತಾನೆ. ಕರೆದು ಕೂಡಲೇ ಬರ್ತಾನೆ. ನೋಡು, ಇದೊಂದು ವಿಶೇಷವಾಗಿರೋದು. ಅವನಿನ್ನು 25 ವರ್ಷದ ಕಟ್ಟುಮಸ್ತು ಯುವಕ, ನೋಡೋಕ್ಕೂ ಚೆನ್ನಾಗಿದ್ದ. ಆದರೆ ಒಂದು ಸೆಕ್ಯೂರಿಟಿ ಗಾರ್ಡು. ನೋಡು,
ಯಾರಿಗೂ ಹೇಳಬೇಡ, ಇದೊಂದು ವಿಶೇಷವಾಗಿರೋ ಹಣ್ಣು, ಇದನ್ನು ನೀನು ತಿನ್ನು, ನೀನು ತಿಂದರೆ 100 ವರ್ಷ ಬದುಕ್ತೀಯ ಇನ್ನೂ. ಹಾಗಾಗಿ ನಿನ್ನನ್ನು ಯಾವಾಗಲೂ ನೋಡ್ತಾ ಇರಬೇಕು ಅಂತ ನನಗೆ ಆಸೆ, ಬೇರೆ ಯಾರಿಗೂ ಹೇಳಬೇಡ, ತಗೋ ಅಂಥೇಳಿ ಅವಳ ಆಸೆಯನ್ನು ಕಣ್ಣಿನಲ್ಲೇ ಸಣ್ಣ ಮಾತಿನಲ್ಲೇ ತಿಳಿಸ್ಬಿಡ್ತಾಳೆ ರಾಣಿ. ಸರಿ ಆಯಿತು, ರಾಣಿನೂ ನೀನು ತಿನ್ನು ಅಂತ ಹೇಳ್ತಾಳೆ, ಅವಳು ತನ್ನ ಪಾಟಿಗೆ ತನ್ನ ಕೆಲಸಕ್ಕೆ ಹೋಗ್ಬಿಡ್ತಾಳೆ. ಯಾರಿಗೆ ಇಷ್ಟ ಇರಲ್ಲ ಜಾಸ್ತಿ ದಿವಸ ಬದುಕಬೇಕು ಅಂಥೇಳಿ. ಆದರೆ ನಮ್ಮ ಪ್ರೀತಿ ಪಾತ್ರರು ಅವ್ರು ಬೇಗ ಸಾಯ್ತಾರೆ ಅಂತಂದರೆ ಬೇಡಪ್ಪ, ನಾನು ಅವ್ರು ಸಾಯೋದು ನೋಡೋಕ್ಕಾಗಲ್ಲ ಅಂತ ಅನ್ಸತ್ತೆ. ಆ ಸೆಕ್ಯೂರಿಟಿ ಗಾರ್ಡ್ ರಕ್ಷಕ ಏನಿದ್ದ, ಅಂಗರಕ್ಷಕ, ಅವನಿನ್ನೂ 24-25 ವರ್ಷದ ತರುಣ. ಅವನಿಗೆ ಆ್ಯಕ್ಚುಲಿ ಅದೇ ಭರ್ತೃಹರಿಯ ಆಸ್ಥಾನದಲ್ಲಿ ಒಬ್ಬಳು ತುಂಬ ಚೆನ್ನಾಗಿರುವಂಥ ನೃತ್ಯಗಾತಿ ಇರ್ತಾಳೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ, ನೋಡೋಕ್ಕೂ ತುಂಬ ಚೆನ್ನಾಗಿರ್ತಾಳೆ, ಅಪ್ಸರ್ ಇದ್ದಂಗೆ ಇರ್ತಾಳೆ. 19-20 ವರ್ಷ ಇನ್ನೂ ಮದುವೆ ಆಗಿರಲ್ಲ ಅವಳಿಗೂ. ಅವಳನ್ನ ಕಂಡ್ರೆ ಏನೋ ಮೋಹ, ಆಸೆ, ಯಾವಾಗಲಾದ್ರು ಹೇಳಿಬಿಡ್ಬೇಕು ಬೇಗ, ಹೆಂಗಿರು ಒಂದೇ ಕಡೆ ಕೆಲಸ ಮಾಡ್ತಾಯಿದ್ದೀವಿ, ಮದುವೆ ಆಗಬೇಕು ಅಂತ ಆಸೆ ಇತ್ತು. ಹಾಗಾಗಿ ಮೆಲ್ಲಕ್ಕೆ ಅವಳನ್ನು ಕರೀತಾನೆ. ಆ ಡ್ಯಾನ್ಸರ್ ಅಲ್ಲೇ ಇರ್ತಾಳೆ, ನೃತ್ಯಗಾರ್ತಿ ಪಕ್ಕ ಕರೆದು, ನೋಡು ನಿನಗೂ ಇನ್ನೂ 19-20 ವರ್ಷ, ನಾವಿಬ್ಬರು ಮದುವೆ ಆಗಬೇಕು, ಆದರೆ ಈ ಹಣ್ಣನ್ನು ತಿಂದರೆ ಇಲ್ಲಿಂದ 100 ವರ್ಷ ಬದುಕ್ತಾರೆ, ತಗೋ ಈ ಹಣ್ಣನ್ನು ನೀನು ತಿನ್ನಬೇಕು ಅಂತಾನೆ. ತಕ್ಷಣ ತನ್ನ ಸೆಕ್ಯೂರಿಟಿ ಕೆಲಸಕ್ಕೆ ಅವನು ಅಂಗರಕ್ಷಕನಾಗಿ ಬೇರೆ ಕಡೆ ಹೋಗ್ಬಿಡ್ತಾನೆ. ಆ ಇನ್ನೂ 19-20 ವರ್ಷದ ತರುಣಿ ತುಂಬ ಚೆನ್ನಾಗಿರ್ತಾಳೆ, ಚಲುವೆ. ಅವಳಿಗೆ ಇವನ ಮೇಲೆ, ಸೆಕ್ಯೂರಿಟಿ ಗಾರ್ಡ್ ಅಂಗರಕ್ಷಕನ ಮೇಲೆಗಿಂತ ರಾಜ 45-47 ವರ್ಷ ಆದರೂ ಎಷ್ಟು ಸ್ಫುರದ್ರೂಪಿ, ಎಷ್ಟು ಚೆನ್ನಾಗಿದ್ದಾರೆ. ಅವರು ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅಂತ ಅನ್ಸತ್ತೆ. ಈ ಹಣ್ಣನ್ನು ನಾನು ಇವಾಗ ತಿಂದುಬಿಟ್ರೆ ಚೆನ್ನಾಗಿರಲ್ಲ, ನನಗೆ ತುಂಬ ಇಷ್ಟ ಅವ್ರನ್ನೇ ಏನಾದ್ರು ಮದುವೆ ಆಗಬೇಕು ಅಂತಿದ್ದೆ, ಆದರೆ ನಾನು ಏನು ಮಾಡೋದು, ಡ್ಯಾನ್ಸರ್ ಬೇರೆ, ಹಾಗಾಗಿ ಬೇಡ, ಆದರೂ ಅವರು ಜಾಸ್ತಿ ದಿವಸ ಬದುಕಬೇಕು, ನನಗವ್ರು ಇಷ್ಟ ತಾನೇ ಅಂತ ಅಂದ್ಕೊಂಡು ಮೆಲ್ಲಕ್ಕೆ ರಾಜನ ಹತ್ರ ಹೋಗಿ, ಮಹಾಪ್ರಭುಗಳಿಗೆ ಜಯವಾಗಲಿ. ಅವಳಿಗೆ ಗೊತ್ತಿರಲ್ಲ. ಈ ಹಣ್ಣನ್ನು ತಗೊಂಡು ರಾಜನಿಗೆ, ಪ್ರಭುಗಳೇ ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ, ಈ ಹಣ್ಣನ್ನು ತಿಂದವರು 100 ವರ್ಷ ಬದುಕ್ತಾರಂತೆ ಇಲ್ಲಿಂದ, ನನ್ನ ಕಣ್ಣೆದುರಿನಲ್ಲಿ ನಿಮ್ಮನ್ನು ನಾನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ, ನಾನು ಮೊದಲು ಹೋಗಬೇಕು, ದಯವಿಟ್ಟು ಈ ಹಣ್ಣನ್ನು ತಿನ್ನಿ ಅಂದ್ಕೊಂಡು ಮತ್ತೆ ಭರ್ತೃಹರಿಗೆ ಅವಳು ಕೊಡ್ತಾಳೆ. ರಾಜನಿಗೆ ಒಂದು ಸಲ ಆಶ್ಚರ್ಯ ಆಗುತ್ತೆ. ಕೇವಲ 1 ಗಂಟೆ 1.5 ಗಂಟೆಯಲ್ಲಿ ಈ ಹಣ್ಣು ಎಲ್ಲೆಲ್ಲಿ ಸುತ್ತಕೊಂಡು ಏನೇನಾಗಿ ಬಂದಿದೆ ಇದು. ಆವಾಗ ಅವನಿಗೆ ದಿಗ್ಭ್ರಮೆ ಆಗುತ್ತೆ. ಜೀವನ ಅಂದರೆ ಇಷ್ಟೇನಾ, ನಾನು ಯಾರನ್ನೂ ಇಷ್ಟಪಟ್ಟಿದ್ದೀನಿ, ಅವಳು ಇನ್ನೊಬ್ಬನ ಇಷ್ಟಪಟ್ಟಿದ್ದಾಳೆ, ಅವನು ಇನ್ನೊಬ್ಬಳನ್ನ ಇಷ್ಟಪಟ್ಟಿದ್ದಾನೆ, ಆದರೆ ಅವಳಿಗೆ ನಾನು ಇಷ್ಟ. ಬಹುಶಃ ನನ್ನ ಕಣ್ಣು ತೆರೆಸೋದಕ್ಕೆ ಆ ಮುನಿಗಳು ಕೊಟ್ಟಿರುವಂಥದ್ದು ಇರಬೇಕು ಅಂತ ಕಾಣುತ್ತೆ ಈ ಹಣ್ಣು ಅಂತ ಅಂದ್ಕೊಂಡು ವಾಪಸ್ ಯಾವುದೋ ಮರದ ಗಿಡಕ್ಕೆ ಹಾಕ್ಬಿಡ್ತಾನೆ. ಹೀಗೆ ಭರ್ತೃಹರಿಯ ಆ ವೈರಾಗ್ಯ ಶತಕಕ್ಕೆ ಇದೊಂದು ಕಥೆ ಪ್ರೇರಣೆ ಆಯಿತು ಅಂಥೇಳಿ ಅದು ಒಂದು ಕಥೆ.